ಇನ್ನು ಹಾವೇರಿಯಲ್ಲಿ ಟಿಕೆಟ್ ಸಿಕ್ಕಿದ್ದಕ್ಕಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾವೇರಿ ಟಿಕೆಟ್ ಸಿಕ್ಕಿದ್ದಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಆನಂದ ಬಾಷ್ಪವನ್ನ ತೋರಿಸ್ತಾ ಇರುವಂತದ್ದು. ಪಕ್ಷದ ವರಿಷ್ಠರ ಸೂಚನೆಯಂತೆ ನಾನು ಸ್ಪರ್ಧೆ ಮಾಡ್ತೀನಿ, ಇದು ಅನಿರೀಕ್ಷಿತ ಬೆಳವಣಿಗೆ ಅಂತ ತಿಳಿಸಿದ್ದಾರೆ. ಮತ್ತೆ ಚುನಾವಣೆಯಲ್ಲಿ ನಿಲ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಕೂಡ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿರುವುದು. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಏನ್ ಮಾತನಾಡಿದ್ರು ತೋರಿಸ್ತೀವಿ. ಇಲ್ಲಿ ಟಿಕೆಟ್ ಅಂದರೆ ಕೊಟ್ಟಿರುವಂಥ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಂಗಿದೆ ದೂರವಾಣಿಯಲ್ಲಿ. ನಮಸ್ಕಾರ, ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಾನೀಗ ಎಂಥ ಪರಿಸ್ಥಿತಿನಲ್ಲಿ ಇದ್ದೀನಿ ನಿಮ್ಮ ಹತ್ರ ಅಂತಂದರೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಾ ಬೇಡವಾ ಗೋಜಲಾಗಿದೆ ನನಗೆ. ಯಾಕೆಂದರೆ ವೈ ಆರ್ ಯು ಗೋಯಿಂಗ್? ಇಟ್ ಈಸ್ ಐ ಆಮ್ ಜಸ್ಟ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ವಾಸ್ ನಾಟ್ ನನ್ನ ಒಂದು ಇಚ್ಛೆ ಇರಲಿಲ್ಲ. ಆದರೆ ಆ ಕ್ಷೇತ್ರ ಎಲ್ಲವನ್ನೂ ಕೂಡ ಗಮನಿಸಿ ಸರ್ವೆ ಎಲ್ಲ ಮಾಡಿ ನಾನಲ್ಲಿ ಬರಬೇಕನ್ನುವಂಥದ್ದು ನಮ್ಮ ಪಕ್ಷದ ವರಿಷ್ಠರು ಪ್ರಧಾನಮಂತ್ರಿಗಳ ಸಮೇತವಾಗಿ ಇಚ್ಛೆ ಇರೋದ್ರಿಂದ ನಾನು ಹೋಗ್ತಾ ಇದ್ದೇನೆ. ನಾನು ನಿಮ್ಮ ಹತ್ರ ವೈಯಕ್ತಿಕವಾಗಿ ಯಾವಾಗಲಾರು ಹಿಂದೆ ಎಲ್ಲ ಸಂಭಾಷಣೆ ಮಾಡಿದ್ದಾಗ ನೀವು ಬಯಸ್ತಾ ಇದ್ದಿದ್ದು ನನಗೆ ಸಾಕು ಚುನಾವಣೆ ಅಂತ. ಹೌದು. ಓಕೆ, ಬಟ್ ಯು ಆರ್ ಗೆಟಿಂಗ್ ರೆಡಿ ಫಾರ್ ಒನ್ ಮೋರ್. ಹೌದು, ನಾನು ಇಷ್ಟು ಒಂದೇ ವರ್ಷದಲ್ಲಿ ಇನ್ನೊಂದು ಚುನಾವಣೆ ನಿಲ್ತೇನೆ ಅಂತ ನಾನು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಬಹಳ ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ. ಬಟ್ ಯಾವುದೇ ಸವಾಲು ಬಂದಾಗ ಹಿಂದೆ ಸರಿಯೋದು ಕೂಡ ಅಷ್ಟೇ ತಪ್ಪಾಗ್ತದೆ. ಈ ಬಾರಿ ಮೊನ್ನೆ ವಿಧಾನಸಭಾ ಚುನಾವಣೆ ನಡೆದಾಗ ನಾನು ನಿಮ್ಮ ಕ್ಷೇತ್ರದಲ್ಲಿ ಇದ್ದೆ, ನಿಮಗೂ ನೆನಪಿದೆ. ಹೌದು. ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಜನ ಬಯಸ್ತಾ ಇದ್ದಿದ್ದನ್ನ ನನ್ನ ಕ್ಷೇತ್ರದಲ್ಲಿ ಕಂಡೆ. ಹೌದು. ವಿಧಾನಸಭಾ ಚುನಾವಣೆಯಲ್ಲಿ ನಾನು ಹೇಳ್ತಿರೋದು ಅಂದ್ರೆ there was a unanimous feeling of a goodwill ಇತ್ತಲ್ಲಿ. ಹೌದು. How can you leave them? ಇಲ್ಲ, ನನಗೆ ನಿಜವಾಗ್ಲೂ ಕೂಡ ಈ ನಿರ್ಣಯ ಆದ ತಕ್ಷಣನೇ ನಾನು ಕಣ್ಣೀರು ಹಾಕಿದ್ದೇನೆ. ನನ್ನ ಕ್ಷೇತ್ರ ನೆನೆಸ್ಕೊಂಡು ಬಹಳ ಕಷ್ಟ ಆಗ್ತದೆ. ಬಹಳಷ್ಟು ಪ್ರೀತಿ ಕೂತ್ಕೊಂಡಿದ್ದಾರೆ. ಹಳ್ಳಿಯಲ್ಲಿ ನನಗೆ ರೊಟ್ಟಿ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಯಾವ ಋಣ ಬಂದ ಗೊತ್ತಿಲ್ಲ ನನಗೆ. ಅದೊಂದು ಬಹಳ ದೊಡ್ಡ ನನಗೆ ಕೊರಚಿಕ ಅಂತದೆ. ಹೆಂಗು ಬಿಟ್ಟು ಹೋಗೋದು ಅನ್ನೋಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ನಾನು ಓಡಾಡ್ತಿದ್ದಾಗ ಅಲ್ಲಿ ನೋಬಡಿ ವಾಸ್ ಕಾಲಿಂಗ್ ಯು ಬಸವರಾಜ್, ಅಥವಾ ಬೆಂಗಳೂರಲ್ಲಿ ಕರೀತಾ ಇದ್ದಂಗೆ ನ್ಯಾಷನಲ್ ಮೀಡಿಯಾನವ್ರು ಕರೆಯೋಂಗೆ ಬಸವರಾಜ್ ಬೊಮ್ಮಾಯಿ ಅಂತ ಯಾರು ಕರೀತಿರ್ಲಿಲ್ಲ. ದೇವರ್ ಕಾಲಿಂಗ್ ಯು ಆಸ್ ಬಸವಣ್ಣ ಅಂತ. ಹೌದು, ನಿಮ್ಮನ್ನು ಕರೀತಾ ಇದ್ದಿದ್ದು ಹಾಗೆ ಆ ಕ್ಷೇತ್ರದಲ್ಲಿ. ಹಾಗಿದ್ದಾಗ ಎಲ್ಲವನ್ನೂ ಕೊಟ್ಟ ಕ್ಷೇತ್ರ, ಈಗಲೂ ಹಾವೇರಿಲೇ ಇರ್ತೀರಿ, ನೀವೇನು ಹಾವೇರಿ ಬಿಟ್ಟು ಹೋಗಲ್ಲ. ನೀವೇನು ಕ್ಷೇತ್ರ ಬಿಟ್ಟೋಗಲ್ಲ, ಊರು ಬಿಟ್ಟೋಗಲ್ಲ, ಹಾವೇರಿಲೇ ಇರ್ತೀರಿ. ಹಾಗಾಗಿ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಪ್ಪ ಅಂತಂದ್ರೆ, ಈಗ ನೀವು ಲೋಕಸಭೆಗೆ ಹೋಗಿ ಮಾಡೋದೇನಿತ್ತಪ್ಪ ಅಂತ ನನಗೆ. ಈಗ ಇದು ವರಿಷ್ಠರು ಏನೆಲ್ಲ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ. ಲೆಟ್ಸ್ ಬಿ ಸೀರಿಯಸ್ ಅಂಡ್ ಸ್ಟ್ರೈಟ್ ಅಂತ ಅನಿವಾರ್ಯತೆ ಇತ್ತ? ಹಾವೇರಿಲಿ ಬೇರೆ ದಾರಿ ಇರಲಿಲ್ವಾ? ಅದಕ್ಕೆ ನಾನು ಅಪೇಕ್ಷೆ ಇಲ್ಲದೆ ಹಿಂಸರಿದ್ದೆ. ಈಗ ಸುಮ್ಮನೆ ವ್ರತ ಅಪವಾದಕ್ಕೆ ಗುರಿಯಾಗಬೇಕಾಗಿ ಬಂತ? ನಿಮ್ ತಪ್ಪಿದೆಯೋ ಇಲ್ವೋ? ಅದು ರಾಜಕಾರಣದಲ್ಲಿ ಅಪವಾದ ಎಲ್ಲ ಇದ್ದೇ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕಾನ್ಶಿಯಸ್ಲಿ ನಾನು ಸ್ವಲ್ಪ ದೂರನೇ ಉಳಿದಿದ್ದೆ. ಬಟ್ ಅದು ಮತ್ತೆ ಹೇಳದ ತಂದು ನನ್ಗೆ ಅಲ್ಲಿಗೆ ನಿಲ್ಸಿದೆ. ಬಟ್ ಈ ಹಾವೇರಿ ಗದಗ ಕ್ಷೇತ್ರ ನನಗೇನು ಹೊಸದೇನಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಬೇರೆ ಅವಕಾಶಗಳು ಬೇರೆಯವ್ರು ಕೊಟ್ಟಿದ್ರು ಕೂಡ ನಾನು ಅಷ್ಟೇ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೆ. ಮೇ ಬಿ ಯು ಆರ್ ಡೆಸ್ಟೈನ್ಡ್ ಲೈಕ್ ದ ಫಾದರ್. ತಂದೆ ರಾಜಕಾರಣ ಮುಗಿದಿದ್ದು ರಾಷ್ಟ್ರದಲ್ಲೇ. ಹೌದು. ನೀವು ಮೋಸ್ಟ್ಲಿ ಅಲ್ಲಿಗೆ ಎಳ್ಕೊಂಡು ಹೋಗ್ತಿರ್ಬೋದು. ಅದು ಗೊತ್ತಿಲ್ಲ, ಆದ್ರೆ ಅವರು ರಾಜ್ಯಸಭೆಯಲ್ಲಿ ಮಾಡಿದ್ರು ಅಷ್ಟೇ. ಹೌದು, 2 ಸತಿ ರಾಜ್ಯಸಭೆ ಆಗಿದ್ರು ಅವರು. ಮತ್ತೀಗ ಈಶ್ವರಪ್ಪನವ್ರಿಗೆ ಫೋನ್ ಮಾಡ್ಬೇಕಾ? ಮಾತಾಡ್ತೀನಿ. ನಿನ್ನೇನು ಮಾತಾಡಿದ್ದೆ, ಮನೆ ದಿಲ್ಲಿಂದನೂ ಮಾತಾಡಿದ್ದೆ ಅವ್ರಿಗೆ. ಅಲ್ಲಿ ಏನ್ ನಡೆದಿದೆ ಅಂತ ಎಲ್ಲ ಕೂಡ ಹೇಳಿದ್ದೇನೆ. ಅವರು ಕೂಡ ಕೆಲವು ವಿಚಾರಗಳ ಪಾಪ ಅವರು ಹಂಚ್ಕೊಂಡಿದ್ರು. ನಿರಂತರ ಸಂಪರ್ಕದಲ್ಲಿದ್ದೇನೆ. ಖಂಡಿತವಾಗಿ ಮಾತಾಡ್ತೀನಿ. ಸರಿ, ಓಕೆ. ಈಗ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲ್ಲ ಹಾಗಾರೆ, ಅಥವಾ ಹಾವೇರಿ ಜನರನ್ನ ಜ್ಞಾಪಿಸ್ಕೊಂಡು ಬೇಡ ಅಂತ ಕೈ ಬಿಡ್ಲಾ?
ಇಲ್ಲ ನೀವು ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಹಾ, ಬಟ್ ಅಲ್ಟಿಮೇಟ್ಲಿ ಕಂಗ್ರ್ಯಾಚುಲೇಷನ್ಸ್ ಪಡ್ಕೊಳ್ಳೋದು ನಮ್ಮ ಜನರಿಂದ ಅಲ್ವಾ. ಟ್ರೂ, ದಟ್ ಐ ಅಗ್ರಿ. ಅಲ್ಟಿಮೇಟ್ಲಿ ಪೀಪಲ್ ವಿಲ್ ಹ್ಯಾವ್ ಟು ಟೆಲ್ ಯು ದಟ್. Yes, yes, yes. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು.